ನಮಸ್ತೆ ಎಲ್ರಿಗೂ. ಶ್ರೀ ಗೋಮಾತಾ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಮಾಹಿತಿ ಬಂದು ಹಸು ಕಟಾಕೋ ಕೊಟ್ಟಿಗೆ ಎಷ್ಟು ಉದ್ದ ಇದೆ ಮತ್ತು ಎಷ್ಟು ಅಗಲ ಇರಬೇಕು, ಒಂದು ಹಸು ಕಟಾಕೋಕ್ಕೆ ನಿಲ್ಲಲಿಕ್ಕೆ ಮತ್ತು ಮಲಗಲಿಕ್ಕೆ ಎಷ್ಟು ಅಗಲ ಎಷ್ಟು ಉದ್ದ ಇರಬೇಕು, ಮತ್ತು ಒಂದು ಹಸುವಿನಿಂದ ಇನ್ನೊಂದು ಹಸುವಿಗೆ ಎಷ್ಟು ಅಂತರ ಜಾಗ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮತ್ತು ಗೊಂತು ಎಷ್ಟಿರಬೇಕು, ಎಷ್ಟು ಉದ್ದ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಬನ್ನಿ. ಹೊಸತಾಗಿ ಹೈನುಗಾರಿಕೆ ಶುರು ಮಾಡೋರಿಗೆ ನಾನು ಹೇಳೋದು ಒಂದೇ ಮಾತು: ಯಾರೂ ಶೆಡ್ಗೆ ಜಾಸ್ತಿ ಖರ್ಚನ್ನ ಮಾಡೋಕ್ಕೆ ಹೋಗಬೇಡಿ. ಅದೇ ಖರ್ಚಿನಲ್ಲಿ ಒಂದು ಹಸು ಅಥವಾ ಎರಡು ಹಸು ತಂದು ಹಸುವಿನಿಂದ ಆದಾಯ ತೆಗ್ದು 1 ರಿಂದ 2 ವರ್ಷ ನಾರ್ಮಲ್ಲಾಗಿ ಮಣ್ಣಿನ ಕೊಟ್ಟಿಗೆ ಆಗ್ಬೋದು, ಸುತ್ತ ನಿಮಗೆ ಎಷ್ಟು ಸೊಳ್ಳೆ ಬರ್ದಂಗೆ, ನೊಣ ಬರ್ದಂಗೆ ಮತ್ತು ಗಾಳಿ ಬಡ್ತ ಜಾಸ್ತಿ ಬರ್ದಂಗೆ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಕವರ್ ಮಾಡಿ. ಮತ್ತು ಯಾರೂ ಪ್ರಪ್ರಥಮವಾಗಿ ಶೆಡ್ನ ನಿರ್ಮಾಣ ಮಾಡಿ ಅತಿ ಹೆಚ್ಚಾಗಿ ಖರ್ಚು ವೆಚ್ಚನ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಅದೇ ಖರ್ಚಿನಲ್ಲಿ 1 ಅಥವಾ 2 ಹಸುನ ತಂದು ಹಸುನ ಸಾಕಿ ಅದರಿಂದ ಬಂದಿರೋ ಆದಾಯದಲ್ಲಿ ನೀವು ಶೆಡ್ನ ನಿರ್ಮಾಣ ಮಾಡೋವಂಥದ್ದು ಒಳ್ಳೆ ಉತ್ತಮವಾದ ಕೆಲಸ. ಮತ್ತು ಶೆಡ್ನ ನಿರ್ಮಾಣ ಮಾಡಿದ್ರೆ ಅತಿ ಹೆಚ್ಚು ಲಾಸ್ ಕಾಣ್ತೀರಿ. ಅದೇ ಶೆಡ್ನ ನಿರ್ಮಾಣ ಮಾಡೋವಂಥ ಅಮೌಂಟ್ನಲ್ಲಿ ಹಸು ತಂದು ನೀವು ಅದರಿಂದ ತೆಗ್ದಿರೋ ಆದಾಯದಲ್ಲಿ ಮುಂದೆ ಶೆಡ್ ಆಗ್ಬೋದು, ಅಥವಾ ನೀವು ಶೆಡ್ ಬೇಡ ಇದೇ ಶೆಡ್ ಇರಲಿ ಹಸು ಮಾಡ್ತೀನಿ ಅನ್ನೋದಾದರೂ ಒಳ್ಳೆ ಸೂಕ್ತವಾದಂಥದ್ದು. ಯಾರೇ ಆದ್ರೂ ಪ್ರಪ್ರಥಮವಾಗಿ ಶೆಡ್ಡಿಗೆ ಅತಿ ಹೆಚ್ಚಾಗಿ ಖರ್ಚನ್ನ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ನಾನು ಹೇಳೋದೇನಪ್ಪ ಅಂದರೆ, ನಾವು ಮಾಡೋ ಕೆಲಸ ಒಳ್ಳೆಯದಾಗಿದ್ದು ಆ ಕೆಲಸದಲ್ಲಿ ನಿಜಾಯಿತಿ ನಿಯತ್ತು ಅನ್ನೋದಿದ್ದರೆ ದೇವರೇ ಕಾಪಾಡ್ತಾನೆ ಮತ್ತು ಕಾಲನೇ ಅದಕ್ಕೆ ಉತ್ತರ ನೀಡುತ್ತೆ. ಶುರು ಮಾಡೋವಂಥವ್ರು ಯಾವುದೇ ತರಹದ ಹೈಟೆಕ್ ಶೆಡ್ನ ನಿರ್ಮಾಣ ಮಾಡಬೇಡಿ. ಯಾಕಂದರೆ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಮತ್ತು ಲಾಸ್ ಕಂಡು ಬರುತ್ತೆ. ಮತ್ತು ಇನ್ನಿತರೆ ಮಿಷಿನರಿಗಳಿಗೆ, ಹಾಲು ಕರೆಯೋ ಮಿಷಿನ್ ಆಗಿರ್ಬೋದು ಅಥವಾ ತೊಳೆಯೋವಂಥ ಮಿಷಿನ್ ಆಗಿರ್ಬೋದು, ಇನ್ನಿತರೆ ಮಿಷಿನ್ಗಳಿಗೆ ಬಂಡವಾಳನ ಹಾಕಬೇಡಿ. ಅದೇ ಬಂಡವಾಳದಲ್ಲಿ ಹಸುಗಳನ್ನ ಪರ್ಚೇಸ್ ಮಾಡಿ ಹಸುಗಳಿಂದ ಬಂದ ಲಾಭದಿಂದ 100 ಅಥವಾ 100 ಮೇಗಡೆ ಹಾಲು ಹಾಕೋ ಅಷ್ಟು ಕೆಪಾಸಿಟಿ ಬಂದಾಗ ಮಿಷಿನರಿಗಳನ್ನ ತಂದು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಈ ಒಂದು ಶೆಡ್ ಬಂದು ಉದ್ದ 58 ಅಡಿ ಇದೆ, ಅಗಲ ಬಂದು 12 ಅಡಿ ಇದೆ. ಅಗಲ 12 ಅಡಿ ಹಾಕಿದೆ ಅಂದರೆ ಹಸು ನಿಲ್ಲಲಿಕ್ಕೆ 9 ರಿಂದ 10 ಅಡಿ ಜಾಗ ಇದೆ. ಹಿಂದೆ ನಾವು ತಿರುಗಾಡಲಿಕ್ಕೆ, ಮೇವು ಹಾಕ್ಲಿಕ್ಕೆ ಅಥವಾ ತಿಂಡಿ ಕೊಡಲಿಕ್ಕೆ ಅಂದ್ಬಿಟ್ಟು 1.25 ಅಡಿಯಿಂದ 2 ಅಡಿ ಜಾಗ ಉಳಿದಿದೆ. ಮತ್ತು ಹಸು ತೊಳೆದಿದ್ದು ಅಥವಾ ಗಂಜಲ ಊದಿದ್ದು ಎಲ್ಲ ನೀಟಾಗಿ ಹೋಗ್ಲಿಕ್ಕೆ ಅಂದ್ಬಿಟ್ಟು ಹಿಂದೆ ಸ್ವಲ್ಪ ಸಣ್ಣದಾಗಿ ಸ್ಲೋಪ್ ಥರ ಮಾಡಿ ಸೈಡಿಗೆ ಹೋಗೋ ಥರ ಮಾಡ್ಕೊಂಡಿದ್ದೀವಿ. ನಮ್ಮ ಕೊಟ್ಟಿಗೆಯ ಗೊಂತು ಬಂದು ಅಗಲ ಬಂದು 1.25 ಅಡಿ ಇದೆ, ಎತ್ತರ ಬಂದು 1.5 ಅಡಿ ಇದೆ. 1.5 ಅಡಿ ಹಾಕಿದೆ ಅಂದರೆ ಹಸುಗಳು ಜಾಸ್ತಿ ಆಳಾದಷ್ಟು ಮೇವು ತಿನ್ನಲ್ಲ ಮತ್ತು ಕತ್ತು ನೋವು ಬಂದುಬಿಡುತ್ತೆ ಜಾಸ್ತಿ ಬಕ್ಕಣ್ ತಿಂದಷ್ಟು. ಆದಷ್ಟು ಗೊಂತಿನ ಆಳವನ್ನು ಕಮ್ಮಿ ಮಾಡಬೇಕು. ಹಸು ಈಗ ನೆಲದಲ್ಲಿದೆ ಅಂದರೆ ಅದರಿಂದ ಒಂದು ಅರ್ಧ ಅಡಿ ಮೇಲ್ಗಡೆ ಇದ್ದರೆ ಒಳ್ಳೆ ಸೂಕ್ತವಾಗಿರುತ್ತೆ. ಹಸುಗಳು ಯಾವುದೇ ಥರ ಬಾಧೆ ಅಥವಾ ಹಿಂಸೆ ಪಡಲ್ಲ, ಆರಾಮಾಗಿ ಮೇವು ತಿನ್ನೋತ್ತೆ. ಪ್ರತಿ 4 ಅಡಿಗೆ ಒಂದೊಂದು ಚಿಲ್ಕನ ಅಳವಡಿಸಿದ್ದೀವಿ. ಒಂದು ಹಸು ನಿಲ್ಲಲಿಕ್ಕೆ ಅಥವಾ ಮಲಗಲಿಕ್ಕೆ ಇನ್ನಿತರ ಚಟುವಟಿಕೆಗಳಿಗೆ 4 ಅಡಿ ಜಾಗ ಬಿಟ್ಟಿದ್ದೀವಿ. ಒಂದು ಚಿಲ್ಕದಿಂದ ಇನ್ನೊಂದು ಚಿಲ್ಕಕ್ಕೆ 4 ಅಡಿ ಗ್ಯಾಪ್ ಬಿಟ್ಟಿದ್ದೀವಿ. ನಾವು ಆರಾಮಾಗಿ ನಿಂತ್ಕೊಳ್ಳೋದು, ಮಲ್ಕೊಳ್ಳೋದು ಮತ್ತು ಮೇವು ತಿನ್ನಲಿಕ್ಕೆ ಇನ್ನಿತರ ಚಟುವಟಿಕೆಗಳಿಗೆ ಸೂಕ್ತವಾಗಿದೆ. ಯಾರೇ ಕೊಟ್ಟಿಗೆ ಮಾಡಿದ್ರೂ ಅಥವಾ ಒಂದು ಹಸುವಿಂದ ಒಂದು ಹಸುಗೆ ಆರಾಮಾಗಿ ಮಲಗೋಕೆ, ನಿಂತ್ಕೊಳ್ಳೋಕ್ಕೆ ಜಾಗ ಬಿಡಬೇಕು ಅಂದರೆ ಒಂದು ಚಿಲ್ಕದಿಂದ ಇನ್ನೊಂದು ಚಿಲ್ಕಕ್ಕೆ 4 ಅಡಿ ಗ್ಯಾಪ್ ಬಿಟ್ಟು ಮಾಡೋದು ಸೂಕ್ತ. ನಾವು ಮೊದಲು ಹಸುಗಳನ್ನ ಕಟಾಕ್ತಿದ್ದಂಥ ಜಾಗ ಇದೇನೆ. ಪ್ರಪ್ರಥಮವರೆಗೆ ನಾವು ಮಣ್ಣಿನ ನೆಲದಿಂದನೇ ಸ್ಟಾರ್ಟ್ ಮಾಡಿದ್ದು, ಮಣ್ಣಿನ ಕೊಟ್ಟಿಗೆಯಿಂದನೇ. ಅತಿ ಹೆಚ್ಚು ನೀವು ಶೆಡ್ಗೆ ಖರ್ಚನ್ನ ಜಾಸ್ತಿ ಮಾಡಿದಷ್ಟು ನಿಮಗೆ ಲಾಸ್ ಆಗುತ್ತೆ. ಪ್ರಪ್ರಥಮವರೆಗೆ ನೀವು ಏನಾದ್ರು ಹೈನುಗಾರಿಕೆ ಸ್ಟಾರ್ಟ್ ಮಾಡೋದಾದರೆ ಮಣ್ಣಿನ ಕೊಟ್ಟಿಗೆಯಿಂದನೇ ಸ್ಟಾರ್ಟ್ ಮಾಡಿ. ಅದಾದ ನಂತರ ಅದರಿಂದ ಬಂದ ಆದಾಯದಿಂದ ಇನ್ನಿತರ ಚಟುವಟಿಕೆಗಳಿಗೆ ನೀವು ಆದಾಯನ ಬಳಸ್ಕೊಬೋದು. ನಂತರ 3 ರಿಂದ 4 ವರ್ಷ ಅದೇ ಮಣ್ಣಿನ ಕೊಟ್ಟಿಗೆಯಲ್ಲೇ ನಾವು ಆದಾಯ ಮಾಡಿದ್ದು, ಹೈನುಗಾರಿಕೆ ಮಾಡಿದ್ದು. ಇವಾಗ ಒಂದು 2-3 ವರ್ಷ ಆಯಿತು ಈ ಕೊಟ್ಟಿಗೆನ ಮಾಡಿದ್ದೀವಿ. ಸುತ್ತ 3 ಅಡಿ ಗೋಡೆನ ಎತ್ತಿದ್ದೀವಿ. ಮ್ಯಾಟ್ನ ಅಳವಡಿಕೆ ಯಾವ ಥರ ಇರಬೇಕಪ್ಪ ಅಂದರೆ, ಜೈಂಟ್ ಮ್ಯಾಟ್ನ ಬಳಸಿದಷ್ಟು ಈಸಿ ಆಗುತ್ತೆ ನಿಮಗೆ. ಮತ್ತು
ಹಿಂದಕ್ಕೆ ಮರದ ಪಟ್ಟಿ ಆಗಿರ್ಬೋದು, ಇನ್ನಿತರೆ ರಬ್ಬರ್ ಬ್ಯಾಂಡ್ಗಳು ಯಾಕೆ ಹೊಡೆದಿದ್ದೀವಿ ಅಂದರೆ ಈ ಥರ ಮ್ಯಾಟು ಹಿಂದಕ್ಕೆ ಜಾರದೇ ಇರೋ ಥರ. ಮುಂದ್ಗಡೆ ಯಾಕೆ ಗ್ಯಾಪ್ ಬಿಟ್ಟಿದ್ದೀವಿ ಅಂದರೆ ತೊಳೆದಾಗ ಅಥವಾ ಮೇವು ತಿಂಡಿ ಏನಾದರೂ ಬಿದ್ದಾಗ ಅದನ್ನ ತೊಳೆದಾಗ ನೀಟಾಗಿ ಗ್ಯಾಪ್ ಮುಖಾಂತರ ಸೈಡಿಗೆ ಬಂದು ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮುಂದೆ ಗ್ಯಾಪ್ ಬಿಟ್ಟಿದ್ದೀವಿ. ಮತ್ತು ಪ್ರತಿಯೊಂದು ಹಸುವಿಗೂ ಮ್ಯಾಟ್ ಇದೆ. ಪ್ರತಿಯೊಂದು ಮ್ಯಾಟ್ಗೂ ಲಾಕ್ನ ಅಳವಡಿಕೆ ಮಾಡಿದ್ದೀವಿ. ಹಿಂದಕ್ಕೆ ಪಟ್ಟಿ ಹೊಡೆದು ಲಾಕ್ ಥರ ಹಿಂದಕ್ಕೆ ಜಾರದೇ ಇರೋ ಥರ ಪಟ್ಟಿನ ಹೊಡೆದಿದ್ದೀವಿ.